Good evening, students. Myself, Soumya Hegde. This is Sankalp Learning Solution. Today, we are taking another subtopic in coordination compounds, that is limitation of crystal field theory. ಸೊ ನಾವಿವತ್ತು ಲಾಸ್ಟ್ ಟಾಪಿಕ್ಗೆ ಬಂದ್ವಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿಯ ಲಿಮಿಟೇಷನ್ ಏನು ಅಂತ ನೋಡಕ್ಕೆ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಏನ್ ಹೇಳ್ತು, ಎಲ್ಲವನ್ನ ಮಾತಾಡ್ತದ್ದು. ಅಂದ್ರೆ ಸ್ಟ್ರಾಂಗ್ ಲಿಗ್ಯಾಂಡು, ವೀಕ್ ಲಿಗ್ಯಾಂಡು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸು, ಕಲರ್ಸು, ಮ್ಯಾಗ್ನೆಟಿಕ್ ಫೀಲ್ಡ್, ಪ್ರತಿಯೊಂದು ಎನರ್ಜಿ ಲೆವೆಲ್, ಗ್ರೌಂಡ್ ಸ್ಟೇಟ್ ಅಲ್ಲಿ ಏನು, ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಏನು ಎಲ್ಲ ಹೇಳ್ತು. ಇವನ್ ದಿಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಹ್ಯಾವ್ ಸಮ್ ಲಿಮಿಟೇಷನ್ಸ್. ಅದು ಏನು ಅಂತ ನೋಡೋಣ. ಲಿಮಿಟೇಷನ್ 1, anionic ligand should exert the greatest splitting effect which is not as per spectrochemical series. ಅಂದ್ರೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಪ್ರಕಾರ ಏನು ಆನಯಾನಿಕ್ ಲಿಗ್ಯಾಂಡ್ ಇದೆಯಲ್ಲ, ಅದು ಹೆಚ್ಚು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನ, ಸ್ಪ್ಲಿಟಿಂಗ್ ಅನ್ನ ಕೊಡ್ಬೇಕಿತ್ತು. ಬಟ್ ನಾವು ಸ್ಪೆಕ್ಟ್ರೋಕೆಮಿಕಲಿ ನೋಡಿದಾಗ ಆ ತರ ಇರ್ಲಿಲ್ಲ ಅಂತ. ಲಿಮಿಟೇಷನ್ 2, it doesn't take into account of covalent character and bonding between ligand and central metal atom. ಲಿಗ್ಯಾಂಡ್ ಮತ್ತೆ ಮೆಟಲ್ ಮಧ್ಯ ಏನು, ಸೆಂಟ್ರಲ್ ಮೆಟಲ್ ಆಟಮ್ ಮಧ್ಯ ಏನು ಕೋವೆಲೆಂಟ್ ಕ್ಯಾರೆಕ್ಟರ್ ಇತ್ತಲ್ಲ, ಅದು ಇತ್ತದು. ಅಂದ್ರೆ ಇಬ್ಬರ ಮಧ್ಯೆ ಶೇರಿಂಗ್ ಆಫ್ ಇಲೆಕ್ಟ್ರಾನ್ ಆಗ್ತಾನೆ ಇತ್ತು. ಅದನ್ನ ಕನ್ಸಿಡರೇ ಮಾಡ್ಲಿಲ್ಲ. ಬರೀ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತೆ ಅಯಾನಿಸಿಟಿ ಇದನ್ನೇ ಮಾತ್ರ ಏನ್ ಮಾಡಿದ್ರು, ಕನ್ಸಿಡರ್ ಮಾಡಿದ್ರು. ಈ ಎರಡು ಕಾರಣಗಳಿಂದ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಫೇಲ್ ಆಯ್ತು. Thank you.